ಚಿಲ್ಲಿ ಗೋಬಿ ತಿನ್ನೋದಕ್ಕೆ ಇವಾಗ ರೆಸ್ಟೋರೆಂಟ್ಸ್ಗೆ ಹೋಗಬೇಕಾಗಿಲ್ಲ. ಮನೆಯಲ್ಲೇ ರುಚಿಯಾಗಿ ತುಂಬ ಸುಲಭವಾದ ರೀತಿಯಲ್ಲಿ ಚಿಲ್ಲಿ ಗೋಬಿಯನ್ನು ತಯಾರಿ ಮಾಡ್ಕೋಬೋದು. ಯಾವುದೇ ಥರದ ಆರ್ಟಿಫಿಷಿಯಲ್ ಕಲರ್ಸ್ ಬಳಸ್ದೇ ನ್ಯಾಚುರಲ್ ಆಗಿ ಕಲರ್ ಬರೋ ರೀತಿಯಲ್ಲಿ ಇವತ್ತು ನಾನು ಚಿಲ್ಲಿ ಗೋಬಿಯನ್ನು ಮನೆಯಲ್ಲೇ ತಯಾರಿ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಪ್ಲೇಟ್ ಚಿಲ್ಲಿ ಗೋಬಿಗೆ ರೆಸ್ಟೋರೆಂಟ್ಸ್ನಲ್ಲಿ 200 - 250 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದರೆ ನಾವು ಕೇವಲ 100 ರೂಪಾಯಿ ಒಳಗೇ ಆರಾಮಾಗೆ ಚಿಲ್ಲಿ ಗೋಬಿಯನ್ನು ಮನೆಯಲ್ಲಿ ಮಾಡಿಕೊಂಡು ಮನೆ ಮಂದಿ ಎಲ್ಲ ತಿನ್ಬೋದು. ನಾನಿಲ್ಲಿ ಸುಮಾರು 1 ಹೂಕೋಸನ್ನು ಬಿಡಿಸಿ ಇಟ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಕಟ್ ಮಾಡಿರುವಂಥ ಕಾಲಿಫ್ಲವರ್ಸ್ನ ಒಂದು ಬೌಲ್ಗೆ ಹಾಕಿಟ್ಕೊಳ್ಳೋಣ. ಈಗ ಒಂದು ಮಸಾಲೆ ಪೇಸ್ಟ್ ಮಾಡ್ತೀನಿ. ಏನು ಅಂತ ಹೇಳಿದ್ರೆ 1 ಇಂಚಷ್ಟು ಶುಂಠಿ, 15 - 20 ಇಲ್ಕಷ್ಟು ಬೆಳ್ಳುಳ್ಳಿ, 1 ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳಿ. ಕಲರ್ ಸೂಪರಾಗಿ ಬರುತ್ತೆ. ಕಲ್ಲಿನಲ್ಲಿ ಈ ರೀತಿಯಾಗಿ ಜಜ್ಜಿ ಇಟ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಮಿಕ್ಸಿಗೆ ಕೂಡ ಹಾಕ್ಕೋಬೋದು. ಈ ಥರ ಕುಟ್ಟಣಿಗೆ ಕಲ್ಲಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಈಗ ಪೇಸ್ಟ್ ಮಾಡ್ಕೊಂಡ್ಮೇಲೆ ಅದೇ ಕುಟ್ಟಣಿಗೆ ಕಲ್ಲಿನಲ್ಲಿ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಅದನ್ನೆಲ್ಲ ಮಸಾಲೆ ಉಳಿದಿರೋದನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ತಗೊತಾ ಇದ್ದೀನಿ. ಮಸಾಲೆ ಎಲ್ಲ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಇದನ್ನು ಇವಾಗ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಈ ಕಡೆ ಈರುಳ್ಳಿ, ಹೂವು ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಎಲ್ಲ ತರಕಾರಿಗಳನ್ನು. ಬೆಳ್ಳುಳ್ಳಿ ಸುಮಾರು 10 ಇಲ್ಕಷ್ಟು ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ಸುಮಾರು 1 ಇಂಚಷ್ಟು ಶುಂಠಿ, ಅದನ್ನು ಕೂಡ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ 2 - 3 ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಕ್ಯಾಪ್ಸಿಕಮ್ ಸುಮಾರು 1 ಅರ್ಧದಷ್ಟು ತೊಗೊತಾ ಇದ್ದೀನಿ. ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಇವಾಗ ನೋಡಿ ಈ ರೀತಿಯಾಗಿ ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿಕೊಂಡು ಈ ಥರ ಎಳೆಯಾಗಿ ಬಿಡಿಸಿಟ್ಕೊಳ್ಳೋಣ. ಚಿಲ್ಲಿ ಗೋಬಿ ಟೇಸ್ಟಿಯಾಗಿ ಬರಬೇಕಂದ್ರೆ ನಾನು ತೋರಿಸ್ತಿರುವಂಥ ಶೈಲಿಯಲ್ಲಿ ನೀವು ತರಕಾರಿಗಳನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಕೆಲವೊಂದು ಅಡುಗೆಗಳಿಗೆ ಪ್ರತ್ಯೇಕವಾಗಿ ತರಕಾರಿಗಳನ್ನು ಯಾವ ರೀತಿಯಾಗಿ ಕಟ್ ಮಾಡಿಕೊಂಡು ಅಡುಗೆಗೆ ಬಳಸಿದ್ರೆ ಅದರ ಒರಿಜಿನಲ್ ಟೇಸ್ಟ್ ನಮಗೆ ಸಿಗುತ್ತೆ. ಹಾಗಾಗಿ ಹೇಳಿದೆ. ಈರುಳ್ಳಿ ಹೂವು ಅಥವಾ ಈರುಳ್ಳಿ ಸೊಪ್ಪು ಅಂತ ಹೇಳ್ತೀವಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಬಿಡಿಸಿಟ್ಕೊಂಡಿರುವಂಥ ಹೂಕೋಸಿಗೆ ಬಿಸಿ ನೀರನ್ನು ಹಾಕಬೇಕು. ಒಂದು 5 ನಿಮಿಷ ಬಿಸಿ ನೀರಲ್ಲಿ ನೆನೆಸಿದ್ರೆ ಸಾಕು. ಕಾಲಿಫ್ಲವರ್ನಲ್ಲಿ ಏನಾದ್ರು ಹುಳ ಉಪ್ಪಟೆಗಳು ಏನಾದ್ರು ಇದ್ದರೆ ಬಿಸಿ ನೀರಲ್ಲಿ ಸತ್ತೋಗುತ್ತೆ. ಹಾಗಾಗಿ 5 ನಿಮಿಷ ನೆನೆಸಿದ್ರೆ ಸಾಕು. ಈ ಕಡೆ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಂಡು ಅದನ್ನು ಕುಟ್ಟಣಿಗೆಯಲ್ಲಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಪೆಪ್ಪರ್ ಪೌಡರ್ ಇದ್ದರೆ ಡೈರೆಕ್ಟಾಗಿ ಅದನ್ನು ಸಹ ಬಳಸ್ಕೋಬೋದು. ಈಗ 5 ನಿಮಿಷ ಆದಮೇಲೆ ಕಾಲಿಫ್ಲವರನ್ನು ನೀರಿಂದ ಸಪ್ರೇಟಾಗಿ ತೆಗೆದು ಒಂದು ಸ್ಟ್ರೇನರ್ಗೆ ಹಾಕಿಟ್ಕೋಬೇಕು. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಸುಮಾರು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್, 2 ಟೇಬಲ್ ಸ್ಪೂನಷ್ಟು ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಮತ್ತು ಮಸಾಲೆ, ಕೆಂಪು ಮಸಾಲೆ ಏನು ತಯಾರಿ ಮಾಡಿಟ್ಕೊಂಡಿದ್ವಿ ಅದರಲ್ಲಿ ಅರ್ಧ ಭಾಗದಷ್ಟು ಹಾಕ್ತಾಯಿದ್ದೀನಿ. ಹಾಗೆಯೇ ಮಸಾಲೆ ನೀರು ಇದೆಯಲ್ವ, ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಬಜ್ಜಿ ಬೋಂಡಾಗೆಲ್ಲ ಹಿಟ್ಟು ಕಲಿಸ್ಕೊತೀವಲ್ವ, ಆ ಹದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಸೇರಿಸ್ಕೊಳ್ಳಿ, ಒಟ್ಟಿಗೆ ಹಾಕಬೇಡಿ. ಹಾಕ್ಕೊಂಡು ಈ ರೀತಿಯಾಗಿ ಒಂದು ಪೇಸ್ಟ್ ಥರ ತಯಾರಿ ಮಾಡಿ ಇಟ್ಕೊಂಬಿಡೋಣ. ಕಲಸಿಟ್ಕೊಂಡಿರುವಂಥ ಹಿಟ್ಟಿನಲ್ಲಿ ಗೋಬಿಯನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು 2 - 3 ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಸಾಲೆ ಏನಿದೆ ಅದೆಲ್ಲ ಚೆನ್ನಾಗಿ ಈ ಗೋಬಿಗೆ ಅಂಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸುಮಾರು 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳೋಣ. ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಕಲಸಿರುವಂಥ ಈ ಹಿಟ್ಟೇನಿದೆ ಅದು ತುಂಬ ಗಟ್ಟಿಯಾಗೂ ಕಲಿಸಬಾರ್ದು, ತುಂಬ ತೆಳುವಾಗೂ ಕಲಿಸಬಾರ್ದು. ಗೋಬಿಗೆ ಅಂಟ್ಕೋಬೇಕು. ಆ ರೀತಿಯಾಗಿ ನೋಡಿಕೊಂಡು ನಾವು ಹಿಟ್ಟನ್ನು ತಯಾರಿ ಮಾಡ್ಕೋಬೇಕು. ಈ ಕಡೆ ಒಂದು ಪ್ಯಾನಲ್ಲಿ ಆಯಿಲನ್ನು ಡೀಪ್ ಫ್ರೈಗೆ ಇಟ್ಟಿದ್ದೀನಿ. ಆಯಿಲ್ ಬಿಸಿ ಆಗಿದೆ. ಈಗ ಬಿಸಿ ಆದಮೇಲೆ ಈ ಕಲಸಿಟ್ಕೊಂಡಿರುವಂಥ ಗೋಬಿಯನ್ನು ಒಂದೊಂದಾಗಿ ಸೇರಿಸ್ತಾ ಇದ್ದೀನಿ. ಹಿಟ್ಟಿನಲ್ಲಿ ಗೋಬಿ ಹಾಕಿದ್ಮೇಲೆ
ಜಾಸ್ತಿ ಇವತ್ತು ನೆನೆಸುವಂಥದ್ದು ಬೇಡ. ಕಲಸಿದ ತಕ್ಷಣವೇ ಡೈರೆಕ್ಟಾಗಿ ಆಯಿಲ್ನಲ್ಲೇ ಹಾಕಿ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಹೆಚ್ಚೊತ್ತು ನಾವು ನೆನೆಸಿದ್ರೆ ಗೋಬಿ ತುಂಬಾ ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಿನೆಸ್ ಇರೋದಿಲ್ಲ. ಹಾಗಾಗಿ ಕಲಸಿದ ತಕ್ಷಣ ಗೋಬಿಯನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಡೀಪ್ ಫ್ರೈ ಮಾಡಿದ ಆಗಿದೆ. ಈಗ ಗೋಬಿ ಎಲ್ಲ ಒಂದು ಸ್ಟ್ರೈನರ್ಗೆ ತೆಗಿತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಹಾಗೆಯೇ ಡೈರೆಕ್ಟಾಗಿ ತಿನ್ಬೋದು. ಮಕ್ಳಿಗೆ ಕೊಟ್ಟರೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಗೋಬಿ ಕುರ್ಕುರೆ ಅಂತಿರುತ್ತೆ. ಈಗ ಫ್ರೈ ಮಾಡಿಟ್ಕೊಂಡಿರುವಂಥ ಗೋಬಿನ ಒಂದು ಸ್ಟ್ರೈನರ್ಗೆ ತೆಗಿತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸುಮಾರು ಒಂದು 3 ಬ್ಯಾಚ್ನಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಗೋಬಿಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈ ಹಿಟ್ಟು ಏನು ಉಳಿದಿದೆ ಅದನ್ನು ವೇಸ್ಟ್ ಮಾಡೋ ಅಂಥದ್ದು ಬೇಡ. ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ನಾನು ಗೋಬಿ ಮಾಡೋದಕ್ಕೆ ಅಂತಲೇ ಈ ಹೊಸ ಓಕನ್ನು ತೊಗೊಂಡಿದ್ದೀನಿ. ಇದಿಲ್ಲೇ ಲೋಕಲ್ ಶಾಪ್ನಲ್ಲಿ ತೊಗೊಂಡಿದ್ದು. ಸೊ ಇದರಲ್ಲಿ ಇವತ್ತು ಚಿಲ್ಲಿ ಗೋಬಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈ ಥರ ಓಕ್ ಇದ್ದರೆ ನೀವು ಮಾಡ್ಬೋದು ಚಿಲ್ಲಿ ಗೋಬಿ. ಇಲ್ಲಾಂದರೆ ನಿಮ್ಮ ಮನೇಲಿ ಯಾವ ಫ್ರೈಯಿಂಗ್ ಪ್ಯಾನ್ ಇದೆಯೋ ಅದರಲ್ಲೇ ಮಾಡ್ಕೊಳ್ಳಿ. ಸ್ಟವ್ ಮೇಲೆ ಈ ಓಕನ್ನು ಇಟ್ಟಿದ್ದೀನಿ. ಈಗ ಡೀಪ್ ಫ್ರೈ ಮಾಡಿದ್ವಲ್ವ, ಅದೇ ಸೇಮ್ ಎಣ್ಣೆ ಸುಮಾರು 1-2 ಸ್ಪೂನಷ್ಟು ಹಾಕಿದ್ದೀನಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ತರಕಾರಿಗಳೇನಿದೆ ಒಂದೊಂದಾಗಿ ಸೇರಿಸ್ಬೇಕು. ಮೊದಲಿಗೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋದು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಈ ಕ್ಯಾಪ್ಸಿಕಮನ್ನು ಸೇರಿಸ್ಕೊತಾ ಇದ್ದೀನಿ. ಆನಂತರ ಈರುಳ್ಳಿ, ಹೀಗೆ ಒಂದೊಂದಾಗೆ ನಾವು ಸೇರಿಸ್ಕೊಳ್ತಾ ಫ್ರೈ ಮಾಡಬೇಕು. ಏಕೆಂದರೆ ಆ ಸ್ಮೋಕಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ತರಕಾರಿಗಳು ಒಟ್ಟಿಗೆ ಹಾಕಿ ಫ್ರೈ ಮಾಡಿಬಿಟ್ರೆ ನಮಗೆ ಆ ಸ್ಮೋಕಿ ಫ್ಲೇವರ್ ಬರೋದಿಲ್ಲ. ಹಾಗಾಗಿ ಒಂದು ತರಕಾರಿ ಹಾಕಿ ಫ್ರೈ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಹಾಕಿ ಸ್ಟೆಪ್ ಬೈ ಸ್ಟೆಪ್ ನಾವು ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆಯೇ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ. ಈ ತರಕಾರಿಗಳನ್ನು ನಾವು ಫ್ರೈ ಮಾಡ್ತಾಯಿದ್ರೆ ಆ ಸ್ಮೋಕಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ, ಮನೆಯೆಲ್ಲ ಘಮ ಘಮ ಅಂತ ಇದೆ. ಬನ್ನಿ ಈಗ ಸಾಸ್ಗಳನ್ನು ಸೇರಿಸ್ಕೊಳ್ಳೋಣ. 1 ಸ್ಪೂನಷ್ಟು ಸೋಯಾ ಸಾಸ್, 1 ಸ್ಪೂನಷ್ಟು ವೆನಿಗರ್, 2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ. ಎಲ್ಲ ಸಾಸ್ಗಳು ಹಾಕಿದ್ಮೇಲೆ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಈಗ ನಮಗೊಂದು ನ್ಯಾಚುರಲ್ ಕಲರ್ ಬರುತ್ತೆ. ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಅದು ಹೇಗಪ್ಪ ಅಂದರೆ, ನಾವು ಆವಾಗಲೇ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ವ, ಅರ್ಧ ಉಳಿಸ್ಕೊಂಡಿದ್ವಲ್ವ, ಆ ಪೇಸ್ಟನ್ನು ಇವಾಗ ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಪೇಸ್ಟ್ ಮಾಡುವಾಗ ನಾವು ಕಾಶ್ಮೀರಿ ಚಿಲ್ಲಿ ಪೌಡರ್ ಬಳಸಿರೋದ್ರಿಂದ ನ್ಯಾಚುರಲ್ ಆಗಿ ನಮಗೆ ರೆಡ್ ಕಲರ್ ಬಂದ್ಬಿಡುತ್ತೆ. ಹಾಗೆಯೇ ಪಾತ್ರೆಯಲ್ಲಿ ಸ್ವಲ್ಪ ಹಿಟ್ಟು ಉಳಿಸ್ಕೊಂಡಿದ್ವಲ್ವ, ನೀರು ಹಾಕಿ ಸ್ಲರಿ ಥರ ಮಾಡ್ಕೊಂಡಿದ್ವಲ್ವ, ಅದನ್ನೂ ಸಹ ಈ ಪ್ಯಾನ್ಗೆ ಹಾಕಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವಾ ಯಾವ ಥರ ನ್ಯಾಚುರಲ್ ಕಲರ್ ರೆಡ್ಡಿಶಲ್ಲಿ ಬಂದಿದೆ, ಸೂಪರಾಗಿ ಬಂದಿದೆ ಅಲ್ವಾ. ಈಗ ಇದರಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂಥ ನಮ್ಮ ಕ್ರಿಸ್ಪಿ ಗೋಬಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈ ಥರ ನಾವು ಚಿಲ್ಲಿ ಗೋಬಿ ಅಥವಾ ಗೋಬಿ ಮಂಚೂರಿ ಅಂತ ಏನು ಹೇಳ್ತೀವಿ, ಇದನ್ನು ನಾವು ಹೊರಗಡೆ ಹೋಟೆಲ್ಸ್ನಲ್ಲಿ, ರೆಸ್ಟೋರೆಂಟ್ಸ್ನಲ್ಲಿ ತಿನ್ನಬೇಕಂದ್ರೆ ಅವ್ರು ಖಂಡಿತವಾಗಿಯೂ ರೆಡ್ ಫುಡ್ ಕಲರ್ ಹಾಕ್ತಾರೆ. ಅದು ಹೆಲ್ತ್ಗೆ ಒಳ್ಳೆಯದಲ್ಲ. ಸೊ ಈ ಥರ ನ್ಯಾಚುರಲ್ ಆಗಿ ಮನೆಯಲ್ಲೇ ತಯಾರಿ ಮಾಡ್ಕೊಳ್ಳಿ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೆ ಆರೋಗ್ಯ, ರುಚಿಗೆ ರುಚಿ, ಏನಂತೀರಾ? ಕೊನೆಯಲ್ಲಿ ಈರುಳ್ಳಿ ಹೂವನ್ನು ಉದುರಿಸಿ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಕ್ರಿಸ್ಪಿ ಚಿಲ್ಲಿ ಗೋಬಿ ಸೂಪರಾಗಿ ರೆಡಿಯಾಗಿದೆ. ಫ್ರೆಂಡ್ಸ್, ಹಾಗೆ ನೀವು ಇದನ್ನು ಬಿಸಿಯಾಗಿ ಮಾಡಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಯಾವಾಗ ಸವಿಬೇಕು ಅಂತ ಅಂದ್ಕೊತೀರೋ ಆವಾಗ ಬಿಸಿಯಾಗಿ ಫ್ರೆಶ್ ಆಗಿ ಮಾಡಿಕೊಂಡು ನೀವು ಮನೆಯವ್ರಿಗೆ ಸರ್ವ್ ಮಾಡ್ಬೋದು. ಫ್ರೆಂಡ್ಸ್, ಟ್ರಸ್ಟ್ ಮೀ, ಈ ಚಿಲ್ಲಿ ಗೋಬಿ ಅಂತೂ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿದೆ. ನೀವು ಒಂದು ಸಲ ಇದನ್ನು ಮನೆಯವ್ರಿಗೆ ಮಾಡಿಕೊಡಿ. ಯಾವ ಹೋಟೆಲಿಂದ ತರಿಸಿದ್ಯಮ್ಮ ಅಂತ ಕೇಳ್ತಾರೆ. ಫ್ರೆಂಡ್ಸ್, ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊತೀರಾ ಅಲ್ವಾ. ಸೊ ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.